ಜನಾರ್ದನ್ ರೆಡ್ಡಿ ಮನೆ ಮುಂದೆ ಕಲ್ಲು ತೂರಾಟ ಫೈರಿಂಗ್. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಸಾವನ್ನಪ್ಪಿರೋದು. ಹಾಗಾದರೆ ಕೈ ಕಾರ್ಯಕರ್ತನ ದೇಹಕ್ಕೆ ಹೊಕ್ಕ ಗುಂಡು ಯಾರದ್ದು, ಯಾವ ಭಾಗದಿಂದ ಬುಲೆಟ್ ಬಂತು ಮತ್ತು ಯಾರು ಫೈರ್ ಮಾಡಿದ್ರು, ಬುಲೆಟ್ ಎಲ್ಲಿಂದ ಬಂತು ಅನ್ನೋದರ ಬೆನ್ನು ಬಿದ್ದಿದ್ದಾರೆ ಪೊಲೀಸರು. ಇನ್ಫ್ಯಾಕ್ಟ್ ಪೊಲೀಸರು ಕೂಡ ಫೈರ್ ಮಾಡಿದ್ದಾರೆ. ನಿನ್ನೆ CCTV ಫುಟೇಜ್ ಸಂಗ್ರಹಕ್ಕೆ ಮುಂದಾಗಿದ್ದಾರೆ ಪೊಲೀಸರು. FSL ಟೀಮ್ನವರು ಕೂಡ ಸಾಕ್ಷ್ಯ ಸಂಗ್ರಹವನ್ನು ಮಾಡಿದ್ದಾರೆ. ಇದರ ಜೊತೆಗೆ ಈಗ ಪೋಸ್ಟ್ ಮಾರ್ಟಮ್ ಏನಾಗುತ್ತೆ, ಆ ರಾಜಶೇಖರ್ ದೇಹವನ್ನು ಹೊಕ್ಕಿರುವ ಬುಲೆಟನ್ನು ಕೂಡ ತೆಗೆದು ಆ ಬುಲೆಟ್ ಯಾರದ್ದು, ಯಾವ ರಿವಾಲ್ವರ್ನಿಂದ ಫೈರ್ ಆಗಿದೆ ಅದೆಲ್ಲವೂ ಗೊತ್ತಾಗುತ್ತೆ. ಆ್ಯಕ್ಚುಲಿ ಕಂಡುಹಿಡಿತಾರೆ, ಪ್ರತಿಯೊಂದನ್ನು ಕೂಡ ಕಂಡುಹಿಡಿತಾರೆ. ಜನಾರ್ದನ್ ರೆಡ್ಡಿ ಮಾಡ್ತಿರೋ ಆರೋಪ, ಯಾರೋ ಸತೀಶ್ ರೆಡ್ಡಿ ಅಂತಂದ್ಬಿಟ್ಟು ಅವ್ರ ಹತ್ರ ಒಂದು 10 ಜನ ಗನ್ಮ್ಯಾನ್ಗಳಿದ್ದರು, ಅವರೇ ಫಸ್ಟ್ ಫೈರ್ ಮಾಡಿದ್ದು ಅಂತ ಹೇಳ್ತಾರೆ. ಸೊ ಆ ಗನ್ಮ್ಯಾನ್ಗಳ ರಿವಾಲ್ವರ್ನಿಂದ ಫೈರ್ ಆಗಿದೆಯಾ ಅಥವಾ ಪೊಲೀಸರ ರಿವಾಲ್ವರ್ನಿಂದ ಫೈರ್ ಆಗಿದೆಯಾ ಗೊತ್ತಿಲ್ಲ. ಈಗ ಕಾಂಗ್ರೆಸ್ ಕಾರ್ಯಕರ್ತನೊಬ್ಬ ಕೊಟ್ಟಿರೋ ಆರೋಪದ ದೂರಿನ ಮೇಲೆ BJP ನಾಯಕರ ಮೇಲೆ FIR ಆಗಿದೆ. ಅದರಲ್ಲಿ ಜನಾರ್ದನ್ ರೆಡ್ಡಿ A1 ಮತ್ತು ಅವ್ರ ಸಹೋದರ A2, ರಾಮುಲು A3 ಇದೆಲ್ಲ ಆಗಿದೆ, ಸೋಮಶೇಖರ್ ರೆಡ್ಡಿ. ಬಟ್ ಇವ್ರ ಕಡೆಯಿಂದ ಪ್ರತಿದೂರು ಸಲ್ಲಿಕೆ ಆಗಿಲ್ಲ. ಇನ್ನು ಇವತ್ತು ಕೊಡ್ತಾರಾ ಏನೋ ಗೊತ್ತಿಲ್ಲ, ನೋಡೋಣ. ಓಕೆ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಇಬ್ಬರು ಸಹೋದ್ಯೋಗಿಗಳು ಬಳ್ಳಾರಿಯಿಂದ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಅಮರೇಶ್ ಮತ್ತು ಮುಖಂಡ ಕತ್ತಿ. ಮೊದಲಿಗೆ ಅಮರೇಶ್ನ ಮಾತನಾಡಿಸ್ಬಿಡ್ತೀನಿ. ಅಮರೇಶ್, ಈಗ ಇವತ್ತು ಬೆಳಗ್ಗೆಯಿಂದ ಪರಿಸ್ಥಿತಿ ಹೇಗಿದೆ, ಮತ್ತು ರಾಜಶೇಖರ್ ಸಾಯೋದಕ್ಕೆ ಫೈರ್ ಮಾಡಿದವ್ರು ಯಾರು, ಇದ್ರ ಬಗ್ಗೆ ಏನಾದರೂ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆಯಾ? ಯಾರ ಗುಂಡು ತಗಲಿರ್ತಕ್ಕಂಥದ್ದು ರಾಜಶೇಖರ್ಗೆ ಅಂತ? ಅರವಿಂದ್, ಒಂದನ್ನು ಆರಂಭದಲ್ಲಿ ನಾನು ಸ್ಪಷ್ಟಪಡಿಸ್ತೇನೆ. ಅಂದರೆ ಆರಂಭದಲ್ಲಿ ಗಲಾಟೆ ಆದಂಥ ಸಂದರ್ಭದಲ್ಲಿ ಯಾರು ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ಗಳು ಗಾಳಿಯಲ್ಲಿ ಗುಂಡನ್ನು ಹಾರಿಸ್ತಾರೆ. ಆದರೆ ಅದಾದಮೇಲೆ ಪರಿಸ್ಥಿತಿ ಒಂದು ಹಂತಕ್ಕೆ ಹತೋಟಿಗೆ ಬಂದಿರುತ್ತೆ. ಮತ್ತೆ ತಿರ್ಗಾ ಎರಡೂ ಕಡೆಯ ಕಾರ್ಯಕರ್ತರು ಜನಾರ್ದನ್ ರೆಡ್ಡಿ ಅವರ ಮನೆ ಮುಂಭಾಗದಲ್ಲಿ ಜಮಾಯಿಸ್ತಾರೆ. ಆಗ ಪೊಲೀಸರು ಪರಿಸ್ಥಿತಿಯನ್ನು ಹತೋಟಿಗೆ ತರಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಾರೆ, ಲಾಠಿ ಚಾರ್ಜ್ ಮಾಡ್ತಾರೆ. ಅದು ಯಾವುದೂ ಕೂಡ ಕೈಗೂಡೋದಿಲ್ಲ. ಬದಲಾಗಿ ಅದಾದಮೇಲೆ ಮತ್ತೆ ಗಾಳಿಯಲ್ಲಿ ಗುಂಡು ಹಾರಿಸುವಂಥ ಪ್ರಯತ್ನಕ್ಕೂ ಕೂಡ ಕೈ ಹಾಕ್ತಾರೆ. ಮತ್ತೆ ಟಿಯರ್ ಗ್ಯಾಸ್ ಅನ್ನು ಕೂಡ ಸಿಡಿಸುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾರೆ. ಅಂದರೆ ಇದೆಲ್ಲ ಒಂದು ಹಂತದಲ್ಲಿ ಆರಂಭದಲ್ಲಿ ಗಲಾಟೆ ಆಗಿತ್ತು, ಅದು ತಿಳಿಯಾಗಿತ್ತು. ಅದಾದ್ಮೇಲೆ ನಡೆದಂತ ಘಟನೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಸಾವನ್ನಪ್ಪಿರುವಂತದ್ದು. ಹೀಗಾಗಿ ರಾಜಶೇಖರ್ನ ದೇಹ ಹೊಕ್ಕಂತ ಗುಂಡು ಯಾವ ಬುಲೆಟ್ ಅಂದ್ರೆ ಯಾವ ಗನ್ನಿಂದ ಬಂದಿರುವಂತದ್ದು, ಯಾರು ಅದನ್ನ ಫೈರ್ ಮಾಡಿರುವಂತದ್ದು, ಯಾವ ಭಾಗದಿಂದ ಬಂತು ಅನ್ನುವಂಥದ್ದು ಇದುವರೆಗೂ ಸಹಿತ ಪೊಲೀಸರಿಗೆ ಒಂದು ದೊಡ್ಡ ಪ್ರಶ್ನೆಯಾಗಿನೇ ಉಳಿದಿರುವಂತದ್ದು. ಹೀಗಾಗಿ ಎಲ್ಲಾ CC ಕ್ಯಾಮೆರಾಗಳನ್ನು ಕೂಡ ಪರಿಶೀಲಿಸುವಂತ ಕೆಲಸವನ್ನ ಇದೀಗ ಪೊಲೀಸರು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ರಾಜಶೇಖರ್ ಇದ್ದಂತ ಸ್ಥಳದಲ್ಲಿ ಯಾವ ಭಾಗದಿಂದ ಬಂತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಯಾವ್ಯಾವ ಸಾಕ್ಷ್ಯಗಳು ಸಿಗುತ್ತಾ ಎಲ್ಲ ಸಾಕ್ಷ್ಯಗಳನ್ನು ಕೂಡ ಈಗಾಗಲೇ FSL ಟೀಮ್ನಿಂದಲೂ ಕೂಡ ಸಂಗ್ರಹ ಮಾಡಲಾಗಿದೆ. ಹೀಗಾಗಿ ಈಗಾಗಲೇ ಮರಣೋತ್ತರ ಪರೀಕ್ಷೆ ಕೂಡ ಮುಗಿದಿದೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಅವರ ಮೃತದೇಹವನ್ನು ಕೂಡ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡ್ತಾರೆ. ಮತ್ತೊಂದು ಕಡೆ ಅರವಿಂದ್, ನಾನೀಗ ಜನಾರ್ದನ್ ರೆಡ್ಡಿ ಅವರ ಮನೆಯ ಮುಂಭಾಗದಲ್ಲೇ ಇದ್ದೀನಿ. ಇಲ್ಲೇನೆ ನಿನ್ನೆ ಗಲಾಟೆ ನಡೆದಿರುವಂಥದ್ದು. ಈ ಭಾಗದಲ್ಲಿ ಈಗ ನಮ್ಮ ಕ್ಯಾಮ್ರಾಮನ್ ಭರತ್ ತೋರಿಸ್ತಾ ಇದ್ದಲ್ಲ, ಈ ಒಂದು ಜಾಗದಲ್ಲಿ ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರು ನಿಂತಿದ್ರು, ಮತ್ತೊಂದು ಭಾಗದಲ್ಲಿ ಭರತ್ ರೆಡ್ಡಿ ಅವರ ಬೆಂಬಲಿಗರು ನಿಂತರು. ಎರಡೂ ಭಾಗಗಳಿಂದ ಪರಸ್ಪರ ಕಲ್ತೂರಾಟ ನಡೀತು. ಇಬ್ಬರು ಕೈಗಳಲ್ಲಿ ದೊಣ್ಣೆಗಳು ನಡ್ಕೊಂಡಿದ್ರು, ಕಾರದ ಪುಡಿಗಳನ್ನ ತಂದಿದ್ರು. ಇದೆಲ್ಲವನ್ನು ನೋಡಿದ್ರೆ ಖಂಡಿತವಾಗಿಯೂ ಸಹಿತ ಸಣ್ಣ ಪ್ರಮಾಣದಲ್ಲಿ ಇವತ್ತಿರ್ತಕ್ಕಂಥ ಕಿಡಿಯ ನಿತ್ತದು ದೊಡ್ಡ ಮಟ್ಟದ ಜ್ವಾಲೆಯಾಗಿ ಪರಿವರ್ತನೆ ಆಯಿತು. ಅದಾದ್ಮೇಲೆ ಎರಡೂ ಕಡೆಯಿಂದ ಒಂದು ಪ್ರೀ ಪ್ಲಾನ್ಡ್ ಆಗಿ ಜನ ಗುಂಪಾಗಿ ಸೇರ್ಕೊಂಡ್ರು, ಕಲ್ಲು ತೂರಾಟ ಮಾಡಿದ್ರು. ಅದಾದ್ಮೇಲೆ ಪರಸ್ಪರ ಕಲ್ಲು ತೂರಾಟ ಆದ್ಮೇಲೆ ಹಲವಾರು ಜನರಿಗೆ ಗಾಯ ಆಯಿತು, ಮತ್ತು ರಾಜಶೇಖರ್ ಸಾವು ಕೂಡ ಆಯಿತು. ಸದ್ಯಕ್ಕೆ ಪೊಲೀಸರು ಇಡೀ ಪರಿಸ್ಥಿತಿಯನ್ನ ಕಂಟ್ರೋಲ್ಗೆ ತೆಗೆದುಕೊಂಡಿದ್ದಾರೆ. ಇದು ಜನಾರ್ದನ್ ರೆಡ್ಡಿ ಅವರ ಮನೆ ಮುಂಭಾಗದಲ್ಲಿನೇ ಸಾಕಷ್ಟು ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಇಲ್ಲಿಯೂ ಕೂಡ ಯಾವುದೇ ಕಾರಣಕ್ಕೂ 4ಕ್ಕಿಂತ ಹೆಚ್ಚು ಜನರು ಗುಂಪಾಗಿ ಸೇರಬಾರ್ದು ಅನ್ನುವಂಥ ರೀತಿಯಲ್ಲಿ ಈಗಾಗಲೇ ನಿಷೇಧಾಜ್ಞೆಯನ್ನು ಕೂಡ ಜಾರಿ ಮಾಡೋದ್ರ ಮೂಲಕ ಎಲ್ಲಿಯೂ ಕೂಡ ಅಹಿತಕರ ಘಟನೆ ಆಗಬಾರ್ದು ಅನ್ನೋಂಥ ಕಾರಣಕ್ಕೋಸ್ಕರ ಹೆಚ್ಚುವರಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಪ್ರಮುಖವಾಗಿ ಬಳ್ಳಾರಿ, ವಿಜಯನಗರ ಮತ್ತು ಚಿತ್ರದುರ್ಗ, ಕೊಪ್ಪಳ ಭಾಗದಿಂದಲೂ ಕೂಡ ಹೆಚ್ಚುವರಿ ಪೊಲೀಸರನ್ನ ಕರೆತರೋದ್ರ ಮೂಲಕ ಬಳ್ಳಾರಿ ನಗರದ ಪ್ರಮುಖ ಸರ್ಕಲ್ಗಳಲ್ಲೆಲ್ಲೂ ಕೂಡ ಈಗಾಗಲೇ ಪೊಲೀಸರ ಬಂದೋಬಸ್ತನ್ನು ಕೂಡ ಕೈಗೊಳ್ಳಲಾಗಿದೆ. ಯಾವುದೇ ಕಾರಣಕ್ಕೂ ಬೇರೆ ಭಾಗಗಳಿಂದ ಜನರು ಜಿಲ್ಲೆಯ ಒಳಗಡೆ ಬರಬಾರ್ದು ಅನ್ನುವಂಥ ರೀತಿಯಲ್ಲಿ ಮತ್ತು ಯಾರು ಕೂಡ ಮಾರಕಾಸ್ತ್ರಗಳನ್ನ ಇಟ್ಕೊಂಡು ಓಡಾಡಬಾರ್ದು ಅನ್ನುವಂಥ ರೀತಿಯಲ್ಲಿ ಕೂಡ ಅದನ್ನ ಆ ರೀತಿ ಕೂಡ ಈಗಾಗಲೇ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ. ಹೀಗಾಗಿ ಸದ್ಯಕ್ಕೆ ಪರಿಸ್ಥಿತಿ ಹತೋಟಿಗೆ ಬಂದಿದೆ. ಆದರೆ ಬೂದಿ ಮುಚ್ಚಿದ ಕೆಂಡದಂತಿರೋದ್ರಿಂದ ಯಾವ ಹಂತಕ್ಕೆ ತಲುಪುತ್ತೆ ಮತ್ತು ಇದು ಇಲ್ಲಿಗೆ ಶಾಂತವಾಗುತ್ತೆ ಅನ್ನುವಂಥದ್ದು ಕನ್ಫರ್ಮ್ ಇಲ್ಲ. ಆದರೆ ಸದ್ಯಕ್ಕೆ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಆದರೆ ಪೊಲೀಸರು ಪರಿಸ್ಥಿತಿಯನ್ನು ಕಂಟ್ರೋಲಿಗೆ ತೆಗೆದುಕೊಂಡಿದ್ದಾರೆ. ಅರವಿಂದ್, ಅಮರೇಶ್, ಹಾಗೆ ಸಂಪರ್ಕದಲ್ಲಿರಿ, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಇದ್ರ ಜೊತೆಗೆ FIR ಕೂಡ ಆಗಿದೆ, ಅಂದ್ರೆ ದೂರು ಕೊಟ್ಟಿದ್ದಾರೆ ಕಾಂಗ್ರೆಸ್ನವರು. ಕಾಂಗ್ರೆಸ್ನವ್ರು ಕೊಟ್ಟಂತಹ ಒಂದು ದೂರಿನ ಆಧಾರದಲ್ಲಿ FIR ಆಗಿದೆ.